ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುಟ್ಕಾ ನಿಷೇಧದ ವಿಚಾರದಲ್ಲಿ ಬಿಜೆಪಿ ಹೋರಾಟವನ್ನು ರೂಪಿಸಿದೆ. ಗುಟ್ಕಾ ನಿಷೇಧದ ವಿರುದ್ಧ ಅಡಿಕೆ ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಹೋರಾಟ ದಾವಣಗೆರೆಯಲ್ಲಿ ಬ್ಯಾರಿಕೇಡ್ ತಳ್ಳಿ ಎಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ದಾರೆ. ಗುಟ್ಕಾ ನಿಷೇಧ ವಿರೋಧಿಸಿ ಪ್ರತಿಭಟನೆ, ಬ್ಯಾರಿಕೇಡ್ಗಳನ್ನು ತಳ್ಳಿ ಉಪ ವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ. ರೇಣುಕಾಚಾರ್ಯ, ಮಾಡಾಳು ಮಲ್ಲಿಕಾರ್ಜುನ ಸೇರಿ ಹಲವರು ಪೊಲೀಸರ ವಶಕ್ಕೆ. ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಸೇರಿ 25 ನಾಯಕರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹಳೆ PB ರೋಡ್ ಬಂದ್ ಮಾಡಿ ಬೆಂಗಳೂರು ಪುನಾ ರೋಡ್ PB ರೋಡ್ ಅನ್ನು ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗುಟ್ಕಾ ನಿಷೇಧದ ಆದೇಶ ಹಿಂಪಡಿಬೇಕು ಅಂತ ಹೇಳಿ ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಪೊಲೀಸರು ಇವರನ್ನು ತಡೆದಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಗುಟ್ಕಾ ನಿಷೇಧ ಆದರೆ ರೈತರಿಗೇನು ಸಂಕಷ್ಟ ಅಂತ ನೀವು ಕೇಳಬಹುದು. ಗುಟ್ಕಾ ಮೊದಲೇ ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿಲ್ಲ, ಗುಟ್ಕಾ ಇಲ್ಲ. ಆದರೆ ಅಡಿಕೆ, ಸುಪಾರಿ, ಅದರ ಜೊತೆಗೆ ತಂಬಾಕು ಪ್ರತ್ಯೇಕವಾಗಿ ಮಾರಾಟ ಇದೆ. ಅವೆರಡನ್ನು ಸೇರಿಸಿಕೊಂಡು ಗುಟ್ಕಾ ರೂಪದಲ್ಲಿ ಸೇವನೆ ಮಾಡಲಾಗ್ತಾ ಇದೆ. ಅಡಿಕೆ ಮತ್ತು ತಂಬಾಕು ಎರಡು ಪ್ರತ್ಯೇಕವಾದ ಚೀಟಿಗಳಲ್ಲಿರುತ್ತೆ, ಸ್ಯಾಶೆಟ್ಗಳಲ್ಲಿರುತ್ತೆ. ಅವುಗಳನ್ನು ಮಿಕ್ಸ್ ಮಾಡಿಕೊಂಡು ಗುಟ್ಕಾ ರೂಪದಲ್ಲಿ ಸೇವನೆ ಮಾಡಲಾಗುತ್ತೆ. ಈಗ ಅದನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರೆ ಅಡಿಕೆ ಬೆಳೆಗಾರರು ಬೀದಿಗೆ ಬಿದ್ದಂಗೆ ಆಗುತ್ತೆ. ಹೀಗಾಗಿ ಅಡಿಕೆ ಬೆಳೆಗಾರರ ಸಂಘ, ಬಿಜೆಪಿಯ ರೈತ ಮೋರ್ಚಾ ದಾವಣಗೆರೆಯಲ್ಲಿ ಅತಿ ಹೆಚ್ಚಾಗಿ ಅಡಿಕೆ ಬೆಳೀತಾರೆ. ಸೊ ಹೀಗಾಗಿ ದಾವಣಗೆರೆಯಲ್ಲಿ ಹೋರಾಟವನ್ನು ರೂಪಿಸಲಾಗಿತ್ತು. ಬ್ಯಾರಿಕೇಡ್ಗಳ ತಳ್ಳಾಟ, ನೂಕಾಟ ನಡೀತು. ಈ ಸಂದರ್ಭದಲ್ಲಿ ತಹಬದಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೋರಾಟಗಾರರನ್ನು. ರೈತ ವಿರೋಧಿ